ಫಾಲ್ಟು. ನಾನು ಅವಳ ನಿಗುರಿದ ತೊಟ್ಟನ್ನು ಬಾಯಿಯೊಳಗೆ ಹಾಕಿಕೊಂಡೆ. ತೊಟ್ಟಿನ ಸುತ್ತಲೂ ನಾಲಿಗೆ ಆಡಿಸಿದೆ. ಹಾಗೆ 2 ಮೊಲೆಗಳನ್ನು ಚೆನ್ನಾಗಿ ಚೀಪಿ ಮಜಾ ಮಾಡಿದೆ. ಅತ್ತಿಗೆ ನನ್ನ ಸಾಮಾನನ್ನು ಅವಳ ತೊಡೆಗೆ ಎಳೆದುಕೊಳ್ಳುತ್ತಿದ್ದಳು. ಅತ್ತಿಗೆ ಒಂದು ಕಾಲನ್ನು ನನ್ನ ಮೇಲೆ ಹಾಕಿ ಗೂಟವನ್ನು ಅವಳ ತೊಡೆ ಸಂದಿಗೆ ಇಟ್ಟುಕೊಂಡಳು. ಆಗ ಅವಳ ತೊಡೆ ಸಂದಿಯಲ್ಲಿ ಇರೋ ಕೂದಲು ರೇಷ್ಮೆಯಂತೆ ಅನಿಸಿತು. ಅತ್ತಿಗೆ ಕಾಚ ಹಾಕಿರಲಿಲ್ಲ. ನನ್ನ ತುಣ್ಣೆ ತುದಿ ಅತ್ತಿಗೆ ತೊಡೆ ಸಂದಿಯಲ್ಲಿರೋ ಕಾಡಿನಲ್ಲಿ ಒದ್ದಾಡುತ್ತಿತ್ತು. ನನಗೆ ಕಂಟ್ರೋಲ್ ಮಾಡಿಕೊಳ್ಳೋಕ್ಕೆ ಆಗ್ತಾ ಇರಲಿಲ್ಲ. ಅದಕ್ಕೆ ನಾನು ಅತ್ತಿಗೆ, ನನಗೆ ಏನೋ ಆಗ್ತಾ ಇದೆ, ನಾನು ನನ್ನಲ್ಲಿ ಇಲ್ಲ, ಪ್ಲೀಸ್ ಏನು ಮಾಡಬೇಕು ಅಂತ ಹೇಳಿ ಅಂದೆ. ಆಗ ಅತ್ತಿಗೆ, ನೀನು ಇದಕ್ಕೆ ಮೊದಲು ಯಾವ ಹುಡುಗಿಯನ್ನು ಕೇಳಿದಿಲ್ಲವ ಕೇಳಿದಳು. ನಾನು ಇಲ್ಲ ಅಂದೆ. ಇಷ್ಟು ಗಡುಸಾದ ತುಣ್ಣೆ ಇದ್ದುಕೊಂಡು ಕೇಳಿದಿಲ್ವಾ, ಏನು ಮದುವೆವರೆಗೂ ಹೀಗೆ ಇರಬೇಕು ಅಂತಾನ ಅಂತ ರೇಗಿಸಿದಳು. ನಾನು ಏನು ಅಂತ ಹೇಳೋಕ್ಕೆ ನನಗೆ ಏನೂ ಅನಿಸಲಿಲ್ಲ. ಸುಮ್ಮನೆ ಅತ್ತಿಗೆನ ನೋಡುತ್ತಿದ್ದೆ. ಅತ್ತಿಗೆ ನನ್ನ ಹತ್ತಿರಕ್ಕೆ ಮುಖ ತಂದು ಕಿವಿಯಲ್ಲಿ ನಿನ್ನ ಅತ್ತಿಗೆನ ಕೇಳಬೇಕಾ ಅಂತ ಕೇಳಿದಳು. ಅದಕ್ಕೆ ನಾನು ಇಲ್ಲ ಮತ್ತೆ ಅಂದೆ. ಆಗ ಅತ್ತಿಗೆ ನಗುತ್ತಾ ನನ್ನ ಗೂಟ ಬಿಟ್ಟು, ಸರಿ ಹಾಕಿದ್ದರೆ ನಿನ್ನ ಚಡ್ಡಿ ಬಿಚ್ಚಿ ಹಾಕು ಅಂದಳು. ನಾನು ಬೆಡ್ನಿಂದ ಇಳಿದು ನನ್ನ ಚಡ್ಡಿಯನ್ನು ಬಿಚ್ಚಿ ಹಾಕಿದೆ. ಹಾಗೆ ನಿಗುರಿದ ಗೂಟ ತೋರಿಸುತ್ತಾ ಅತ್ತಿಗೆ ಮುಂದೆ ನಿಂತೆ. ಅತ್ತಿಗೆ ನನ್ನ ನೋಡುತ್ತಾ ತನ್ನ ಲಂಗದ ಲಾಡಿಯನ್ನು ಬಿಚ್ಚಿ ಜಾರಿಸಿ ನನ್ನ ಕಾಚವನ್ನು ಬಿಚ್ಚು ಅಂದಳು. ನಾನು ಅವಳ ತೊಡೆಗಳಿಗೆ ಗಟ್ಟಿಯಾಗಿ ಅಂಟಿಕೊಂಡಿದ್ದ ಕಾಚವನ್ನು ಎಳೆಯಲು ಹೋದಾಗ ಅತ್ತಿಗೆ ಸೊಂಟ ಎತ್ತಿ ನನಗೆ ಸಹಕರಿಸಿದಳು. ಕಾಚ ಬಿಚ್ಚುತ್ತಿದ್ದಂತೆ ಅತ್ತಿಗೆ ತನ್ನ ತೊಡೆಗಳನ್ನು ಅಗಲಿಸಿ ನನಗೆ ಕಪ್ಪು ಶಾಟಗಳಿಂದ ಕೂಡಿದ್ದ ತುಲ್ಲಿನ ದರ್ಶನ ಕೊಟ್ಟಳು. ಅತ್ತಿಗೆ ತುಲ್ಲು ನೋಡಿ ನನಗೆ ರೋಮಾಂಚನವಾಯಿತು. ಅತ್ತಿಗೆ ನಿಜಕ್ಕೂ ಕಾಮದೇವತೆಯಂತೆ ಕಾಣುತ್ತಿದ್ದಳು. ಮತ್ತೆ ಅತ್ತಿಗೆ ನನ್ನನ್ನು ಮೇಲೆ ಬರಲು ಹೇಳಿದಳು. ನಾನು ಹಾಗೆಯೇ ಅತ್ತಿಗೆ ಮೇಲೆ ಏರಿದೆ. ಅತ್ತಿಗೆ ನನ್ನ ಮೇಲೆ ಕೈ ಹಾಕಿ ತಬ್ಬಿಕೊಂಡಳು. ನಮ್ಮ ಬೆತ್ತಲ ದೇಹಗಳು ಒಂದಕ್ಕೊಂದು ಅಂಟಿಕೊಂಡವು. ನನ್ನ ನಿಗುರಿದ ತುಣ್ಣೆ ಅತ್ತಿಗೆಯ ಮೆತ್ತನೆಯ ದೇಹಕ್ಕೆ ಒತ್ತುತ್ತಿತ್ತು. ಅತ್ತಿಗೆಯ ಮೊಲೆಗಳು ನನ್ನ ಎದೆಯಡಿಯಲ್ಲಿ ಅಪ್ಪಚ್ಚಿಯಾಗಿತ್ತು. ನಮ್ಮ ತುಟಿಗಳು ಒಂದಾದವು. ಮೊದಲು ಮೆತ್ತಗೆ ಕಿಸ್ ಮಾಡಿ ಮತ್ತೆ ಜೋರಾಗಿ ಕಿಸ್ ಮಾಡಿದೆವು. ಕಿಸ್ ಮಾಡಿ ನನ್ನ ತುಟಿ ನಾಲಿಗೆಯನ್ನು ಅತ್ತಿಗೆಯ ಮುಖದಲ್ಲೆಲ್ಲ ಆಡಿಸಿದೆ. ಅತ್ತಿಗೆ ನನ್ನ ಬೆನ್ನ ಮೇಲೆ ಕೈ ಆಡಿಸುತ್ತಾ ನನ್ನ ತಲೆ ಹಿಡಿದು ಅವಳ ಮೊಲೆಗೆ ಒತ್ತಿಕೊಂಡಳು. ನಾನು ನನ್ನ ತುಟಿಗಳನ್ನು ಅತ್ತಿಗೆಯ ತುಟಿ ಕೆನ್ನೆ ಕತ್ತು ಭುಜದಿಂದ ಹಾಗೆ ಮೊಲೆ ಮೇಲೆ ತಂದೆ. ಹಾಗೆ ತಂದು ಮೊಲೆಗೆ ಬಾಯಿ ಹಾಕಿ ಚೀಪಿದೆ. ಮೊಲೆ ಚೀಪೋ ಆಟ ಆಡುತ್ತಾ ಇನ್ನೊಂದನ್ನು ಹಿಸುಕುತ್ತಾ ಹೋದೆ. ಅತ್ತಿಗೆ ಒಳ್ಳೆ ಮೀನಿನಂತೆ ವಿಲವಿಲ ಅಂತ ನರಳುತ್ತಿದ್ದಳು. ಹಾಗೆ ನರಳುತ್ತಾ ತನ್ನ ಒಂದು ಕೈಯನ್ನು ಕೆಳಗೆ ಮಾಡಿ ನನ್ನ ಗಟ್ಟಿಯಾದ ಗೂಟ ಹಿಡಿದುಕೊಂಡಳು. ಸಾಮಾನು ಹಿಡಿದು ಅಮುಕುತ್ತಾ ಹಿಂದೆ ಮುಂದೆ ಆಡಿಸಲು ಮುಂದಾದಳು. ನಾನು ಕೂಡ ಹಾಗೆ ನನ್ನ ಒಂದು ಕೈಯನ್ನು ಕೆಳಗೆ ಮಾಡಿ ಅತ್ತಿಗೆ ಸಾಮಾನಿನ ಮೇಲೆ ಇಟ್ಟು ಒಜ್ಜಾಡಿದೆ. ಮೊಲೆ ಚೀಪುತ್ತಾ ತೂತನ್ನು ಉಜ್ಜುತ್ತಿದ್ದೆ. ಆಗ ಅತ್ತಿಗೆ ಬೆರಳು ಒಳಗೆ ಹಾಕೋ ಅಂತ ಹೇಳುತ್ತಾ ನನ್ನ ಕೈಯನ್ನು ತುಲ್ಲಿನ ಮೇಲೆ ಒತ್ತುಕೊಂಡಳು. ನಾನು ಒಂದು ಬೆರಳನ್ನು ತೂತಿನ ಮಧ್ಯೆ ಒತ್ತಿದೆ. ಅದು ಒಳಗೆ ಹೋಯಿತು. ಆಹಾ, ಎಂಥ ಅನುಭವ ಅದು! ನನ್ನ ಕೈ ಬೆರಳು ತೂತಿನ ಒಳಗೆ ಕಳೆದು ಹೋಗುತ್ತಿತ್ತು. ಬೆರಳು ಒಳಗೆ ಹೋಗುತ್ತಿದ್ದಂತೆ ಅತ್ತಿಗೆ ಸಾಮಾನು ನನ್ನ ಬೆರಳನ್ನು ಹಿಡಿದಿಟ್ಟುಕೊಳ್ಳುವಂತೆ ಭಾಸವಾಯಿತು. ಬೆರಳು ಒಳಗೆ ಹೋಗುತ್ತಿದ್ದಂತೆ ಅತ್ತಿಗೆ ಜೋರಾಗಿ ಮುಳುಗಿದಳು. ಸ್ವಲ್ಪ ಹೊತ್ತು ಬೆರಳಿನಿಂದ ತೂತನ್ನು ಕೇಯ್ದು ಮತ್ತೆ ಎದ್ದು ಮೇಲೆ ಬಂದೆ. ಆಗ ಅತ್ತಿಗೆ ಕಾಲು ಅಗಲಿಸಿ ನನ್ನ ಸಾಮಾನು ಹಿಡಿದು ತೂತಿನ ಮೇಲೆ ಇಟ್ಟುಕೊಂಡಳು. ಅಬ್ಬಾ, ನನ್ನ ತುಣ್ಣೆ ತುದಿಯು ತೂತಿನ ಸ್ಪರ್ಶಕ್ಕೆ ನನಗೆ ಹುಚ್ಚು ಹಿಡಿದಂತೆ ಆಯಿತು. ಈಗ ನಿನ್ನ ಸಾಮಾನು ನನ್ನ ತುಲ್ಲಿನೊಳಗೆ ನುಗ್ಗಿಸೋ ನಿಧಾನವಾಗಿ, ಇಲ್ಲ ಅಂದರೆ ನನಗೆ ನೋವಾಗುತ್ತೆ ಕಣೋ ಅಂತ ಹೇಳಿದಳು. ಮೊದಲಿಗೆ ಒಳಗೆ ನುಗ್ಗಿಸಲು ಕಷ್ಟ ಅನಿಸಿತು. ಆಗ ಅತ್ತಿಗೆಗೆ ಸ್ವಲ್ಪ ಕಷ್ಟ ಅನಿಸಿತು. ಆಗ ಅವಳು ನನ್ನ ಸಾಮಾನು ಹಿಡಿದು ನಿಧಾನವಾಗಿ ತೂತಿನೊಳಗೆ ನುಗ್ಗಿಸಿಕೊಂಡಳು. ಮೊದಲೇ ಅವಳ ತೂತು ರಸದಿಂದ ಒದ್ದೆಯಾಗಿದ್ದ ಕಾರಣ ನನ್ನ ಕೋಟದ ತುದಿ ದಾರಿಯ ಮುಂಭಾಗ ಕಳೆದುಕೊಂಡಿತ್ತು. ಆಹಾ, ಆ ಅನುಭವ ನಾನು ಜೀವನದಲ್ಲೇ ಮರೆಯೋಕೆ ಆಗಲ್ಲ. ಅದೇ ಉದ್ರೇಕದಲ್ಲಿ ಅತ್ತಿಗೆಗೆ ಚಾನ್ಸ್ ಕೊಡದೆ ಇನ್ನೊಂದು ಸಲಕ್ಕೆ ನಾನೇ ಜೋರಾಗಿ ಒಳಗೆ ತಳ್ಳಿಬಿಟ್ಟೆ. ಅತ್ತಿಗೆ, ಅಯ್ಯೋ ಆ ಅಮ್ಮ, ಸ್ವಲ್ಪ ಹಾಗೆ ಇರು, ಅಲ್ಲಾಡಬೇಡ ಅಂತ ನೋವಿನಲ್ಲಿ ಮುಳುಗಿದಳು. ಅತ್ತಿಗೆಗೆ ಮೊದಲನೇ ಸಲ ದೊಡ್ಡ ಸಾಮಾನು ಒಳಗೆ ಹಾಕಿಕೊಂಡ ನೋವಾಯಿತು ಅನಿಸುತ್ತೆ.
ನಾನು ಹಾಗೆ ನನ್ನ ರಾಡು ಒಳಗೆ ಇಟ್ಟು ಸ್ವಲ್ಪ ಹೊತ್ತು ಸುಮ್ಮನಿದ್ದೆ. ಅತ್ತಿಗೆ ತುಲ್ಲು ನನ್ನ ತುಣ್ಣ ಸುತ್ತಲೂ ಟೈಟ್ ಆಗೋದು, ಲೂಸ್ ಆಗೋದು ನನಗೆ ಚೆನ್ನಾಗಿ ಫೀಲ್ ಆಗ್ತಾ ಇತ್ತು. ಕತ್ತು ಮೇಲೆತ್ತಿ ನೋಡಿದಾಗ ನನ್ನನ್ನೇ ನೋಡುವಂತೆ ಅತ್ತಿಗೆಯ ಮೊಲೆಗಳು ನಿಮಿರಿ ನಿಂತಿದ್ದವು. ನಾನು ಮತ್ತೆ ಆ ಮೊಲೆಗಳನ್ನು ಬಾಯಿಗೆ ಹಾಕಿಕೊಂಡು ಚೀಪೋಕೆ ಶುರು ಮಾಡಿದೆ. ಆಗ ಅತ್ತಿಗೆ, ಸೂರಿ, ಈಗ ಶುರು ಮಾಡು, ನನ್ನನ್ನು ಕೇಯಿ ಅಂತ ತನ್ನ ಕೈಗಳನ್ನು ನನ್ನ ಕುಂಡೆ ಮೇಲೆ ಇರಿಸಿ ತನ್ನತ್ತ ಎಳೆದುಕೊಳ್ಳುತ್ತಿದ್ದಳು. ನಾನು ನಿಧಾನವಾಗಿ ಹಿಂದೆ ಮುಂದೆ ಸೊಂಟಾಡಿಸೋಕೆ ಶುರು ಮಾಡಿದೆ. ಸ್ವಲ್ಪ ಹೊತ್ತಿಗೆ ಲಯ ಕಂಡುಕೊಂಡೆ. ಮತ್ತೆ ನಾನು ಜೋರಾಗಿ ಕೆಯ್ಯೋಕ್ಕೆ ಶುರು ಮಾಡಿದೆ. ಅದಕ್ಕೆ ಸರಿಯಾಗಿ ಅತ್ತಿಗೆ ಕೂಡ ಕಾಲುಗಳನ್ನು ಅಗಲಿಸುತ್ತಾ ಸೊಂಟ ಎತ್ತಿ ಕೊಡುತ್ತಾ ಸಹಕಾರ ಕೊಡುತ್ತಿದ್ದಳು. ರೂಮಿನ ತುಂಬೆಲ್ಲ ಅತ್ತಿಗೆ ಮುಲುಗು ಕೇಳಿಸುತ್ತಿತ್ತು. ಆಹಾ, ಅಮ್ಮ, ಸೂರಿ, ಬಡಿಯೋ ಅಮ್ಮಮ್ಮ ಅಂತ ಹೇಳುತ್ತಿದ್ದರೆ ನಾನು ಕೆಯ್ಯುತ್ತಲೇ, ತಗೋ ಅತ್ತಿಗೆ, ನನ್ನ ಸಾಮಾನು ತಗೋ ಅಂತ ರಪರಪನೆ ಬಾರಿಸುತ್ತಿದ್ದೆ. ಅದಕ್ಕೆ ತಕ್ಕಂತೆ ಅತ್ತಿಗೆ ಮುಖ ಕೂಡ ನನ್ನನ್ನು ಹುಮ್ಮಸ್ಸು ಬರಿಸುತ್ತಿತ್ತು. ಅತ್ತಿಗೆ ಮುಖದಲ್ಲಿ ನೋವು, ತೃಪ್ತಿ, ಖುಷಿ ಎಲ್ಲಾನು ಕಾಣಿಸುತ್ತಿತ್ತು. ಜೊತೆಗೆ ಕಚ್ಚಿಕೊಳ್ಳುತ್ತಿದ್ದಳು. ನನ್ನ ಸುತ್ತಲೂ ಕೈ ಹಾಕಿ ತಬ್ಬಿಕೊಂಡು ಅದು ಮುತ್ತ ಪರಚುತ್ತಾ ಜೋರಾಗಿ ಕಿರುಚುತ್ತಾ ರಸ ಸೋರಿಕೊಂಡಳು. ಅದೇ ಸಮಯಕ್ಕೆ ನನಗೆ ತಡೆಯೋಕೆ ಆಗದೆ ನನ್ನ ತುಣ್ಣೆಯಿಂದ ರಸ ಕಾರಂಜಿಯಂತೆ ಚಿಮ್ಮಿತು. ಅತ್ತಿಗೆ ತೂತಿನಲ್ಲಿ ನನ್ನ ರಸ ತುಂಬಿಕೊಳ್ಳುತ್ತಿರೋದು ತುಂಬ ಚೆನ್ನಾಗಿ ಗೊತ್ತಾಗುತ್ತಿತ್ತು. ಆಗ ಅತ್ತಿಗೆ, ಅಬ್ಬಾ, ಎಂಥ ಸಾಧನೆ ಮಾಡಿದೆ ಕಣೋ ಅಂತ ಕಿವಿಯಲ್ಲಿ ಹೇಳಿದಳು. ಅದಕ್ಕೆ ನಾನು, ಇದೆಲ್ಲ ನಿಮ್ಮಿಂದಲೇ ಅತ್ತಿಗೆ, ನಿಮ್ಮ ಪ್ರೋತ್ಸಾಹದಿಂದಲೇ ನಾನು ಈ ಸಾಧನೆ ಮಾಡೋಕ್ಕೆ ಸಾಧ್ಯ ಆಯಿತು ಅಂತ ಅತ್ತಿಗೆ ಬೆವರಿದ ತುಟಿಗಳಿಗೆ ಕಿಸ್ ಮಾಡಿ ಹಾಗೆ ಅತ್ತಿಗೆ ಮೇಲೆ ಒರಗಿಕೊಂಡೆ. ಅತ್ತಿಗೆಯ ಬಿಸಿ ಉಸಿರು ನನ್ನ ಮುಖಕ್ಕೆ ತಾಗುತ್ತಿತ್ತು. ಅವಳು ನನ್ನ ಗೋಟದ ಬೀಜ ಸವರುತ್ತಾ ಇದ್ದಳು. ನಾನು ಮತ್ತೆ ಅತ್ತಿಗೆ ತೂತಿಗೆ ಬೆಲ್ಲು ಹಾಕಿ ಒಳಗಿದ್ದ ರಸದ ಜೊತೆ ಆಟ ಆಡುತ್ತಿದ್ದೆ. ಹಾಗೆ ಒಂದು ಮೊಲೆ ಬಾಯಿಗೆ ಎಳೆದುಕೊಂಡು ಚೀಪುತ್ತಾ ಇದ್ದೆ. ಸ್ವಲ್ಪ ಹೊತ್ತಿಗೆ ನಾವಿಬ್ಬರು ಮತ್ತೆ ಕೇದಾಟಕ್ಕೆ ರೆಡಿಯಾದೆವು. ಮತ್ತೊಮ್ಮೆ ಅತ್ತಿಗೆ ಮೇಲೆ ಬಂದು ಕೆಯ್ಯೋ ಆಟವನ್ನು ಶುರುವಿಟ್ಟುಕೊಂಡೆ. ಆವತ್ತಿನ ರಾತ್ರಿ ನಾವು ಮಲಗಿದ್ದೆ ಕಡಿಮೆ. ರಾತ್ರಿ ಪೂರ್ತಿ ತೋತಿಗೆ ಶಾಟ್ ಹಾಕಿದ್ದೆ. ಬೆಳಕಿನ ಜಾವ ಆವತ್ತಿನಿಂದ ದಿನಾಲು ಅತ್ತಿಗೆಯನ್ನು ನಾನು ಕೇಯುತ್ತಾ ಸುಖಿಸುತ್ತಿದ್ದೆ. ಆದರೆ ಕೆಲವು ತಿಂಗಳ ನಂತರ ಅಣ್ಣನಿಗೆ ವಿದೇಶದಲ್ಲಿ ಕೆಲಸ ಬಂತು. ಅತ್ತಿಗೆಯನ್ನು ಕೂಡ ಕರೆದುಕೊಂಡು ಹೋಗಿಬಿಟ್ಟ. ನನಗೆ ಮೊದಲ ಪಾಠ ಕಲಿಸಿದ ಅತ್ತಿಗೆ ಮತ್ತೆ ಯಾವಾಗ ವಾಪಸ್ ಬರುತ್ತಾಳೋ ಅಂತ ಎದುರು ನೋಡ್ತಾ ಇದ್ದೀನಿ. ಧನ್ಯವಾದಗಳು.